ನಿನ್ನೆ ರಾತ್ರಿ ಮಂಗಳೂರು ಹೊರವಲಯದಲ್ಲಿ ಬಸ್ಪೆ ಕಿನ್ನಿಪದ ಎಂಬಲ್ಲಿ ಬಸರಂಗ ದಳದ ಕಾರ್ಯಕರ್ತ ದೇಶಭಕ್ತ ಗೋರಕ್ಷಕ ಹಿಂದೂ ಕಾರ್ಯಕರ್ತ ಶ್ರೀ ಸುಹಾಸ್ ಶೆಟ್ಟಿ ಅವರನ್ನು ದೇಶದ್ರೋಹಿ ಮುಸ್ಲಿಂ ಜಿಹಾದಿಗಳು ಬರ್ಬರ ಹತ್ಯೆಯನ್ನು ಖಂಡಿಸಿ ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ. ನಾವು ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತೀವಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ರಕ್ಷಣಾ ಇಲಾಖೆಯವರಿಗೂ ರಕ್ಷಣೆ ಇಲ್ಲ ಈ ಸರ್ಕಾರದಲ್ಲಿ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಪರಮೇಶ್ವರ್ ಅವರೇ, ಯಾವ ರೀತಿ ನೀವು ರಾಜ್ಯದಲ್ಲಿ ಆಡಳಿತವನ್ನು ಕೊಡ್ತಾ ಇದ್ದೀರಿ? ಒಬ್ಬ ಹಿಂದೂ ಯುವಕ ಬರ್ಬರ ಹತ್ಯೆ ಮಾಡಿದಾರಲ್ಲ, ಇನ್ನೂ ಯಾರನ್ನು ಬಂಧಿಸಿಲ್ಲ. ಇದೇ ಮೊನ್ನೆ ಕಳೆದ 3 ದಿವಸಗಳ ಹಿಂದೆ ಮಂಗಳೂರು ನಗರದಲ್ಲಿ ಕುಡುಪು ಬಳಿ ಅಶ್ರಫ್ ಎನ್ನುವ ಮುಸ್ಲಿಂ ಯುವಕರು ಕ್ರಿಕೆಟ್ ಆಡೋ ಸಂದರ್ಭದಲ್ಲಿ ಮೈದಾನದ ಒಳಗಡೆ ನುಗ್ಗಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದಂಥ ಯುವಕನ ಭಾರತ ಮಾತೆಯ ಮಕ್ಕಳಿಗೆ ನೋವಾಗಿ ಎಲ್ಲ ಸ್ವಲ್ಪ ಘಟನೆಯಾಗಿದೆ. ಆ ಸಾವಿಗೆ ತನಿಖೆ ಮಾಡಲಿ, ತನಿಖೆನ ಮಾಡಿಲ್ಲ. 20 ಜನರನ್ನ ಬಂಧಿಸಿದ್ರು ಪೊಲೀಸ್ನರು. ದೀಪಕ್ ಕುಮಾರ್ ಮತ್ತು ಇತರ 19 ಜನ, ಒಟ್ಟು 20 ಜನರು ಬಂಧಿಸಿದ್ದಾರೆ. ಈ ಘಟನೆಗೆ ಮಂಗಳೂರು ಗ್ರಾಮಾಂತರ ಇನ್ಸ್ಪೆಕ್ಟರ್ ಸೇರಿ 3 ಜನರನ್ನ ಅಮಾನತು ಮಾಡಿದ್ದಾರೆ. ಅರೆ, ಒಂದೇ ದಿವಸದಲ್ಲಿ 20 ಜನರ ಮೇಲೆ ಕೇಸ್ ಹಾಕಿ ಒಬ್ಬ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿನ ಅಮಾನತು ಮಾಡ್ತೀರಿ. ಆದರೆ ನಿನ್ನೆ ದಿವಸ ಸುಹಾಸ್ ಶೆಟ್ಟಿ ದುಷ್ಕರ್ಮಿಗಳು, ಜಿಹಾದಿಗಳು ಬರ್ಬರ ಹತ್ಯೆ ಮಾಡಿದ್ರಲ್ಲ, ಯಾಕೆ ಇದುವರೆಗೂ ಬಂಧಿಸಿಲ್ಲ? ಸಾರ್ವಜನಿಕ ಮಧ್ಯೆ ಈ ರೀತಿ ಆದರೆ ಕಾನೂನು ಸುವ್ಯವಸ್ಥೆ ಇದೆಯಾ? ಹಿಂದೆ ಸಿದ್ದರಾಮಯ್ಯನವರ ಆಡಳಿತ ಅವಧಿಯಲ್ಲಿ 56 ಜನ ಹಿಂದೂ ಯುವಕರ ಹತ್ಯೆ ಆಗಿತ್ತು. ಕಾಂಗ್ರೆಸ್ಸಿನ ಆಡಳಿತ ವೈಫಲ್ಯ ನೋಡಿ, ಪ್ರವೀಣ್ ನೆಟ್ಟಾರ್ ಹತ್ಯೆ ಆಯಿತು. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಈ ಅಶ್ರಫ್ ಸಹೋದರ ಹೇಳ್ತಾನೆ ಅವನು ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾರೆ. ಮೊನ್ನೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದನ್ನ ಏನು ಸನ್ಮಾನ ಮಾಡ್ಬೇಕಾಯ್ತಾ? ಆರತೂರೆ ಹಾಕ್ಬೇಕಾಯ್ತಾ? ರತ್ನಗಂಬಳಿಗೆ ಸ್ವಾಗತ ಮಾಡ್ಬೇಕಾಯ್ತಾ? ಯಾರು ದೇಶದ್ರೋಹಿಗಳು ಪಾಕಿಸ್ತಾನ್ ಜಿಂದಾಬಾದ್ ಅದನ್ನ ಅವನು ಮಾನಸಿಕ ಅಸ್ವಸ್ಥ ಅಂತ ಅವ್ರ ಸಹೋದರ ಹೇಳ್ತಾನೆ. ಈ ಸರ್ಕಾರ ಅದೇ ರೀತಿ ಇದೆ. ರಾಜ್ಯದಲ್ಲಿ ಪಾಕಿಸ್ತಾನ ರೀತಿ ಇಂಡೈರೆಕ್ಟ್ ಆಡಳಿತ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಹಿಂದುಳಿಗ ರಕ್ಷಣೆ ಇಲ್ಲ. ಇಂದ ನೇಹ ಹಿರೇಮಠ್ ಲವ್ ಜಿಹಾದ್ ಅಂತೇಳಿ ಮಾಡಿ ಆ ವಿದ್ಯಾರ್ಥಿನಿ ಬಲಿ ಆತಲ್ಲ, ನಿಮ್ಮ ಸರ್ಕಾರ ಏನು ಕ್ರಮ ತೆಗೆದುಕೊಳ್ತು? ಸ್ವಾತಿ ಮೊನ್ನೆ ತಾನೇ ಬರ್ಬರ ಹತ್ಯೆ ಮಾಡಿದ್ರೆ ಅಯೋಗ್ಯರು. ಇದ್ರ ಬಗ್ಗೆ ಸರ್ಕಾರ ಚಕಾರ ಎತ್ತಲ್ಲ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇವತ್ತು ಯಾವ ಸುಹಾಸ್ ಶೆಟ್ಟಿ ಹತ್ಯೆ ಆಗಿದೆ, ಹಿಂದೂಗಳಿಗೆ ನಮಗೆ ನೋವಾಗಿದೆ. ಇದರಲ್ಲಿ ಏನು ಯಾರು ಕೈವಾಡ ಇದೆ ಸಂಪೂರ್ಣವಾಗಿ ತನಿಖೆ ಆಗಬೇಕು ಅಂತ ಜಿಹಾದಿಗಳನ್ನು
ಬಂಧಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಸನ್ಮಾನ್ಯ ನಿನ್ನೆ ದಿವಸ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ, ಮೊನ್ನೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಹೇಳಿದರು, ಇನ್ನು ಭಾರತೀಯ ಜನತಾ ಪಾರ್ಟಿ ಒಂದು ಕಾರ್ಯಕ್ರಮ ಮಾಡಿ ನಾವು ನೋಡ್ಕೊಳ್ತೀವಿ. ಏನಿದೆ ಒಂದು ರೀತಿ ಮೊಹಮ್ಮದ್ ಬಿನ್ ತೊಗೊಳಕ್ಕಾಗಿದ್ದೀರಾ? ಪಾಕಿಸ್ತಾನ ಪರವಾಗಿ ಮಾತಾಡ್ತೀರಿ, ಯುದ್ಧ ಅನಿವಾರ್ಯ ಇಲ್ಲ ಅಂತ ಹೇಳ್ತೀರಿ. ಅಲ್ಲಿ ಪ್ರತಿಭಟನೆ ಮಾಡಿದರೆ ನಿಮ್ಮ ಪದ ಬಳಕೆ ಯಾವ ರೀತಿ ಇದೆ? ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಸರ್ಕಾರಕ್ಕೆ ಸರ್ಕಾರ ಬದುಕಿಲ್ಲ, ಸತ್ತೋಗಿದೆ. ಹಿಂದೂಗಳ ವಿರೋಧಿ ಸರ್ಕಾರ, ಸಮಗ್ರ ತನಿಖೆ ಆಗಬೇಕು. ಯಾವ ಯುವಕನ ಹತ್ಯೆ ಆಗಿದೆ ಅವರಿಗೆ ನಾನು ಮೊನ್ನೆನೂ ಹೇಳಿದ್ದೆ, ಇವರು 10 ಲಕ್ಷ ಘೋಷಣೆ ಮಾಡಿದರೆ, ಪಾಲ್ಗಮ್ನಲ್ಲಿ 3 ಜನ ನಮ್ಮ ಕರ್ನಾಟಕದವ್ರು ಹತ್ಯೆ ಆಯ್ತಲ್ಲ, ಅವ್ರಿಗೆ ಕೇವಲ 10 ಲಕ್ಷ ರೂಪಾಯಿ ಘೋಷಣೆ ಮಾಡಿ ಸರ್ಕಾರ ತಲಾ 1 ಕೋಟಿ ಕೊಡ್ಬೇಕಂತ ಹೇಳಿದ್ದೆ. ನೆನ್ನೆ ದಿವಸ ನಮ್ಮ ಸುಹಾಸ್ ಶೆಟ್ಟಿ ಒಬ್ಬ ಹಿಂದೂ ಯುವಕ ಬರ್ಬರ ಹತ್ಯೆ ಆಯ್ತಲ್ಲ, ಇವತ್ತು ನಾವು ಹೇಳ್ತಿದ್ದೀವಿ, ದುಷ್ಕರ್ಮಿಗಳಿಗೆ, ಜಿಹಾದಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನನ್ನ ಮಕ್ಕಳ ಇದೇ ರೀತಿ ನೀವು ಆಟ ಆಡ್ತಾ ಇದ್ರೆ ನಿಮ್ಮನ್ನ ಅನಿವಾರ್ಯವಾಗಿ, ನಾವೇನು ಹಿಂದೂಗಳು ಕೈ ಬಳೆ ತೊಟ್ಕೊಂಡಿಲ್ಲ, ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದಾರನ ಸುಮ್ಮನೆ ಬಿಡ್ಬೇಕ ನನ್ನ ಮಕ್ಕಳ? ನಮ್ಮ ಹಿಂದೂ ಯುವಕರನ್ನ ಹತ್ಯೆ ಮಾಡ್ತಿಲ್ಲ, ಇನ್ನು ಮುಂದೆ ನಾವು ನೋಡ್ಕೊತೀವಿ. ನಿಮಗೆ ತಾಕತ್ತಿದ್ರೆ ಬನ್ರಿ ಮಕ್ಕಳಂತ ಸವಾಲಾಗ್ತೀನಿ. ಇದು ನಡೆಯಲ್ಲ. ಹಿಂದೂ ವಿರೋಧಿ ಸರ್ಕಾರ, ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ನೀವೆಲ್ಲ ಪಾಕಿಸ್ತಾನಕ್ಕೆ ಹೋಗ್ರಿ. ಯಾರು ಪಾಕಿಸ್ತಾನ ಪರವಾಗಿ ಮಾತಾಡ್ತೀರಿ ಸರ್ಕಾರದಲ್ಲಿ, ಪಾಕಿಸ್ತಾನಕ್ಕೆ ಹೋಗ್ರಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು. ಮತ್ತೆ ಕೇಳದೈತು ಸರ್, ಈಗ ಅರುಣ್ ಲಿಂಬಾವಳಿ ನೇತೃತ್ವದಲ್ಲಿ ಅಕ್ರಮ ಬಾಂಗ್ಲಾ ಮತ್ತು ಅಕ್ರಮ ಪಾಕಿಸ್ತಾನ ವಲಸಿಗರ ಪತ್ತೆ ಹಚ್ಚಕ್ಕೆ ಒಂದು ವಾರ್ ರೂಮ್ ಮಾಡಿದ್ದಾರೆ, ನಂಬರ್ ಕೊಟ್ಟಿದ್ದಾರೆ ಪಕ್ಷದ ಅಡಿಯಲ್ಲಿ. ಏನಾದರೂ ಅಧ್ಯಕ್ಷರ ಗಮನಕ್ಕೆ ಇದೆಯಾ ಹೇಗೆ ಅಂತ? ನನಗೆ ಮಾಹಿತಿ ಇಲ್ಲಣ್ಣ, ನನಗೆ ಮಾಹಿತಿ ಇಲ್ಲ. ಅವ್ರು ಮಾಡಿರೋ ಕೆಲಸನ ಸ್ವಾಗತ ಮಾಡ್ತೀರಾ? ನಾನು ಯಾವುದೂ ನೋಡಿಲ್ಲ. ಇವತ್ತು ನಾವು ಹೇಳ್ತಾ ಇದ್ವಿ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶರು ಅಕ್ರಮವಾಗಿ ಅವರ ವೀಸಾ ಅವಧಿ ಮುಗಿದಿದ್ರು. ಕಟ್ಟುನಿಟ್ಟಾಗಿ ಪ್ರಧಾನಮಂತ್ರಿಗಳು, ಗೃಹ ಸಚಿವರು, ಆಯಾ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರು ಕಟ್ಟುನಿಟ್ಟಾಗಿ ಸೂಚನೆ ಕೊಟ್ಟಿದ್ದಾರೆ, ಆದೇಶ ಮಾಡಿದ್ದಾರೆ. ತಕ್ಷಣ ಯಾರು ವೀಸಾ ಅವಧಿ ಮುಗಿದೋಗಿದೆ ಅವ್ರನ್ನ ಹೊರಗಡೆ ಹಾಕ್ಬೇಕಂತೇಳಿ ಆದೇಶ ಮಾಡಿದ ತಕ್ಷಣ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರ ಬಗ್ಗೆ ಅವ್ರನ್ನ ಹೊರಗಡೆ ಹಾಕ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಶಿವಾನಂದ ಪಾಟೀಲ್ ಅವರು ರಾಜೀನಾಮೆ ಕೊಟ್ಟು ಮತ್ತೆ ಯತ್ನಾಳ್ ಚುನಾವಣೆ ಆಹ್ವಾನ ಮಾಡಿ ರಾಜೀನಾಮೆ ಪತ್ರ ಸಲ್ಲಿಸಿದ್ರು ಸರ್ ಶಿವಾನಂದ ಪಾಟೀಲ್. ಅದು ಅವ್ರವ್ರ ತಾಕತ್ತು. ನಮ್ಮ ಜಿಲ್ಲೆ ರಾಜಕಾರಣ ಅಲ್ಲ, ಅದು ಬಿಜಾಪುರ ಜಿಲ್ಲೆ ರಾಜಕಾರಣ. ಅಣ್ಣ ಅದು ಬಿಜಾಪುರ ಜಿಲ್ಲೆ ಸೀಮಿತ. ಅದು ಅಣ್ಣ, ಒಂದು ಎಲ್ಲರೂ ಅವ್ರ ಅಪ್ಪಿಗೆ ಹುಟ್ಟಿರ್ತಾರೆ. ಆ ಪದ ಬಳಕೆ ಮಾಡುವಾಗ ಎಂಥ ಶಬ್ದ ಬಳಸಬೇಕು, ಪದ ಬಳಕೆ ಮಾಡಬೇಕು, ಎಲಬಿಲ್ಲದ ನಾಲಿಗೆ ಅಂತೇಳಿ ಹುಚ್ಚ ಬಟ್ಟೆ ಮಾತಾಡಿದರೆ ಜನ ಸಹಿಸಲ್ಲ. ಅದು ಜಿಲ್ಲಾ ರಾಜಕಾರಣ. ಯಾರ್ಯಾರೇ ಸವಾಲಾಗ್ತಾರೆ, ಚುನಾವಣಾ ಸ್ಪರ್ಧೆ ಮಾಡ್ತಾರೆ, ಆ ಜಿಲ್ಲಾ ರಾಜಕಾರಣ ಅವ್ರಿಗೆ ಬಿಟ್ಟಿದ್ದು. ಆದರೆ ಯಾರೇ ಆಗಲಿ ಮಾತಿದ್ರೆ ಅಪ್ಪಿಬಿಟ್ಟಿದ್ರೆ ಎಲ್ಲರೂ ಅವ್ರು ಅಪ್ಪಿಗೆ ಹುಟ್ಟಿರ್ತಾರೆ. ಪದ ಬಳಕೆ ಮಾಡುವಾಗ ನಾಲಿಗೆ ಮೇಲೆ ಹಿಡ್ತಾ ಇರ್ಬೇಕಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಆದರೆ ಪಾಕಿಸ್ತಾನ ವಿರೋಧಿಗಳನ್ನ ನಾವು ಕ್ಷಮಿಸೋ ಸಾಧ್ಯವೇನಿಲ್ಲ. ಅವರನ್ನು ನಾನು ಹೊನ್ನಾಳಿಯಲ್ಲಿ ಪೌರತ್ವದಲ್ಲಿ ಹೇಳಿದ್ದೆ, ನಮ್ಮ ದೇವಸ್ಥಾನಗಳಲ್ಲಿ ದೇವರ ದರ್ಶನಕ್ಕೆ ಹೋದರೆ ತೀರ್ಥ ಪ್ರಸಾದ ಕೊಡ್ತಾರೆ, ಕುಂಕುಮ ಇಡ್ತಾರೆ, ಹಣೆಗೆ ತಿಲಕ ಇಡ್ತಾರೆ. ಅವರ ಮದ್ರಾಸ ಶಾಲೆಗಳಿಗೆ ಏನು ಕಳಿಸ್ತಾರೆ? ಆ ಮುಗ್ಧ ಮಕ್ಕಳಿಗೆ. ನಾನು ಹೇಳ್ತೀನಿ, ಮುಸಲ್ಮಾನ ಬಂಧುಗಳಿಗೆ, ನಾವ್ಯಾರು ಅಲ್ಪಸಂಖ್ಯಾತ ವಿರೋಧಿಗಳಲ್ಲ. ದೇಶದಲ್ಲಿ ಕೋಮುಗಲಭೆ ಆಗಬಾರ್ದು, ಕಾನೂನು ಸುವ್ಯವಸ್ಥೆ ಹದಗೆಡಬಾರ್ದು, ಪ್ರಚೋದನೆ ಭಾಷಣ ಮಾಡಬಾರ್ದು. ಆದರೆ ಉದಯಗಿರಿ ಪೊಲೀಸ್ ಠಾಣೆ ಇರ್ಬೋದು, ಹುಬ್ಳಿ ಠಾಣೆ ಇರ್ಬೋದು, ಡಿಜೆಹಳ್ಳಿ ಕೆಜೆಹಳ್ಳಿ ಇರ್ಬೋದು, ಅವರ ಪ್ರಚೋದನೆಗಳಿಂದ ಈ ರೀತಿಯಾಗಿದೆ. ಮೌಲ್ಯಗಳಿರ್ಬೋದು, ಅವ್ರ ಧರ್ಮಗಳು ಇರ್ಬೋದು,
ಶಿಕ್ಷಣವನ್ನು ಕೊಡ್ರಿ. ಯಾವ ಅಲ್ಪಸಂಖ್ಯಾತರ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು. ಮದ್ರಸಾ ಶಾಲೆಗಳಲ್ಲಿ ಪ್ರಚೋದನೆ ಭಾಷಣ ಕಲಿಸ್ತಾರೆ. ಆ ಪ್ರಚೋದನೆಯಿಂದ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ. ಕಾನೂನು ಕೈಗೆ ತೆಗೆದುಕೊಳ್ತಾ ಇದ್ದಾರೆ. ಸಾವು ನೋವು ಆಗ್ತದವೆ. ಯಾರು ಹಿಂದೂಗಳ ವಿರುದ್ಧವಾಗಿ ಅಥವಾ ಪಾಕಿಸ್ತಾನ ಪರವಾಗಿ ಹಿಂದೂಗಳ ವಿರುದ್ಧವಾಗಿ ಪಾಕಿಸ್ತಾನ ಪರವಾಗಿ ಗೋಷ್ಠಿ ಹಾಕಿ ಹೋಗ್ತಾರೆ, ಅವರನ್ನು ಸರ್ಕಾರ ಗುಂಡಿಟ್ಟು ಹೊಡಿಬೇಕು. ಅಂಥವ್ರನ್ನ ನೇಣುಗಂಬಿಗೆ ಏರಿಸ್ಬೇಕು. ಅಂಥವ್ರು ಈ ಸರ್ಕಾರ ಮಾಡಲ್ಲ. ಬ್ರದರ್ಸ್ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರಿಗೆ ಕೊಡಬಾರ್ದು ಸವಲತ್ತು ಕೊಡ್ತಾರೆ. ಸಿದ್ದರಾಮಯ್ಯ ಸರ್ಕಾರ ಆಡಳಿತ ವೈಫಲ್ಯದಿಂದ ಇವತ್ತು ಅಲ್ಪಸಂಖ್ಯಾತ ಗುಂಡಾಗಳು, ಜಿಹಾದಿಗಳು ಅಟ್ಟಾಸಿಂದ ಮೆರೀತಿದ್ದಾರೆ. ಕಂಡಲ್ಲಿ ಗುಂಡಿಟ್ಟು ಹೊಡಿಬೇಕು. ಇಲ್ಲದೇ ಇದ್ದರೆ ಕಾನೂನನ್ನು ಕೈಗೆ ಅನಿವಾರ್ಯವನ್ನು ತೆಗೆದುಕೊಳ್ಬೇಕಾಯ್ತೆ. ನಮಗೂ ಎಲ್ಲವೂ ಆಯುಧಗಳನ್ನು ಉಪಯೋಗಿಸಕ್ಕೆ ಬರುತ್ತೆ. ನನ್ನ ಮಕ್ಕಳ ಇನ್ನು ಮುಂದೆ ನಿಮಗೆ ತಾಕತ್ತಿದ್ದೆ ಒಬ್ಬ ಹಿಂದೂವಿನ ಹತ್ಯೆ ಮಾಡಿ ಹುಷಾರತ್ತೀರಿ. ನಾನು ಎಚ್ಚರಿಕೆಯನ್ನು ಕೊಡ್ತಿದ್ದೀನಿ ನನ್ನ ಮಕ್ಕಳ. ಅದರಲ್ಲೂ ಎಲ್ಲ ಅಲ್ಪಸಂಖ್ಯಾತ ಅವ್ರು ಯಾರು ಎಲ್ಲರೂ ಭಯೋತ್ಪಾದಕರಲ್ಲ. ಯಾರು ಭಯೋತ್ಪಾದನೆ ಮಾಡ್ತಾರೆ, ಯಾರು ಲವ್ ಜಿಹಾದಲ್ಲಿ ನಮ್ಮ ಹೆಣ್ಣು ಮಕ್ಕಳನ್ನ ಬಲಿ ತೆಗೆದುಕೊಳ್ತಾರೆ, ಅಂತ ನನ್ನ ಮಕ್ಕಳನ್ನ ಕಂಡಲ್ಲಿ ಗುಂಡು ಹುಟ್ಟು ಹೊಡೆಯಕ್ಕೆ. ಮೊನ್ನೆ ಹುಬ್ಳಿಲಿ ಒಬ್ಬ ಸಹೋದರಿ PSI ಒಬ್ಬ ಕಾಮುಕರಿಗೆ ಶಿಕ್ಷೆ ಕೊಡಲಿಲ್ವಾ? ಅದೇ ರೀತಿ ಕೊಡಬೇಕು. ಪೊಲೀಸ್ ರಕ್ಷಣೆ ಇಲಾಖೆ ಫ್ರೀ ಹ್ಯಾಂಡ್ ಕೊಡ್ರಿ. ಅವ್ರು ಯಾವ ರೀತಿ ಕಾನೂನನ್ನು ಗೊತ್ತಿದೆ ಅವರಿಗೆ. ಗುಂಡಿಟ್ಟು ಹೊಡಿಬೇಕು, ಇಲ್ಲ ನೇಣಿಗಂಬಳಿಗೆ ಏರಿಸ್ಬೇಕಂತ ಅಯೋಗ್ಯರು ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾರು ಪಾಕಿಸ್ತಾನದಿಂದ ಈ ಸರ್ಕಾರಕ್ಕೆ ಕೆಲವು ಸಚಿವರಿದ್ದಾರೆ, ಅವರೆಲ್ಲ ದೇಶ ಬಿಟ್ಟು ತೊಲಗ್ರಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.